ಮಂಜಕ್ಕಯ್ಯ, ನಿಂದು ಗೃಹಲಕ್ಷ್ಮಿ ದುಡ್ಡು ಬಂತೇನ? ಥೋ ಹೋಗತ್ತ, ನಾನು ಈ ವಾರದಿಂದ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಬತ್ನಿ, ಇನ್ನೂ ಬಿದ್ದಿಲ್ಲ ಅಂತಾರೆ. ಯಾಕೆ ಬಿದ್ದಿರೋ ಅಂತಾರಿಗೆಲ್ಲ ಬಿದ್ದೇವಂತಮ್ಮ ದುಡ್ಡು. ಅಲ್ಲ, ಯಾರ್ಯಾರಿಗೋ ಬಂದೇವಂತಿ, ನಂದು ಬಂದೈತಿ ಅಂತ ಯಾರ್ಯಾರು ಹಂಗೆ ಅಂತಿದ್ರು. ಅವಳು ಮಂಗ್ಳಿನ ಹಂಗೆ ಅಂತಿದ್ಲು, ನಂದು ಬಂದೈತಿ ಅಂತ ಹೇಳಿ. ಅವಳ್ದು ಬಂದೈತಿ ಏನಮ್ಮ. ನಮಗೆ ಬಂದೇ ಇಲ್ಲ ಕಣಿತೆ ಅಂತಮ್ಮ, ನಿಂದು ಬಂದೈತಿ? ನಂದು ಬಂದಿಲ್ಲವು. ಅದಕ್ಕೇನಿ ಯಾಕೆ ಈ ತಡಿನ ಇನ್ನು ಯಾರಿಗೂ ಹಾಕಿಲ್ವಂತಿ. ಯಾರ್ಯಾರ್ಗನ ಬಂದಿರೋರು ಬಂದೇವೆ ಅಂತಾರಮ್ಮ. ಏನು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಏನೋ ಹಂಗಾಗುತ್ತೆ. ಹೆಂಗ ಬಿದ್ದವ ಹೆಂಗ ಯಾರಿಗೆ ಗೊತ್ತಮ್ಮ. ಒಟ್ಟಿನಲ್ಲಿ ನಮ್ದೇನೋ ಬಂದಿಲ್ಲಮ್ಮ. ಅಬ್ಬ ಬಂದೇಳು ದಿನ ಶಾಂತಮ್ಮ, ತಿಂಗಳ ಹಾಕಿ ಕಣೆ. ಈ ತಿಂಗಳಾಲೆ 2 ತಿಂಗಳು ಇಲ್ಲ, ನಂದೇನು ಬಂದಿಲ್ಲ. ಕೇಳಿರೋ 1,000 ರೂಪಾಯಿ ಇತ್ತು ಅಕೌಂಟ್ನಾಗೆ, 1,000 ರೂಪಾಯಿ ಆಟೇನ ಇರೋದು. ಬಂದಿಲ್ಲ ಅಂತಂದರು. ಯಾಕಪ್ಪ ಬಂದೇ ಇಲ್ಲ ಗೃಹಲಕ್ಷ್ಮಿ ದುಡ್ಡು. ಎಂತಮ್ಮ ಮುಂದಕ್ಕ ಉಂಡ್ರೇನೆ ಆಲೇನೆ ಮಾತಾಡ್ತಾ ನಿಂತ್ಕೊಂಡಿದ್ರಾ? ಉಂಡ್ವಿ ಕಣ ಜಯಕ್ಕಯ್ಯ. ನಾನು ಶಾಂತಮ್ಮ ಮಂತಕ್ಕೆ ಬಂದಿದ್ದೆ, ಗೃಹಲಕ್ಷ್ಮಿ ದುಡ್ಡು ನಂದು ಬಂದಿಲ್ಲ ಅಂದ್ಲು ಶಾಂತಮ್ಮ. ಅದಕ್ಕೆ ಅಂದು ಬಂದಿಲ್ಲ ಕಣಮ್ಮ, ಬರೋ ಅಂತಾರವೆಲ್ಲ ಬಂದೇವಿ, ನಂದು ಬಂದಿಲ್ಲ ಅಂತ ಹೇಳಿ ಮಾತಾಡ್ತಿದ್ವಿ. ಶಾಂತಮ್ಮಂದು ಬಂದಿಲ್ಲ, ನಂದು ಬಂದಿಲ್ಲ. ನಿಂದು ಬಂದೈತಿ? ಬಂದೈತಮ್ಮ, ನಂದೇನಿಲ್ಲ. ತಿಂಗಳ ಬಂದ್ಬಿಡುತ್ತೆ. ತಿಂಗಳನ ಹಾಕ್ಬಿಡ್ತಾರೆ. ನನಗೇನಿಲ್ಲ, ನನಗೊಂದು ತಿಂಗಳು ಮಿಸ್ ಆಗಿಲ್ಲ ಕಣೆ. ಎಲ್ಲರೂ ಹಂಗಂತಾರೆ. ಮಂಜಕ್ಕ ಯಾರ್ಯಾರನ ಹಂಗಂದ್ರು ನಂತಾಗಿ. ನಂದು ಬಂದಿಲ್ಲ ಅಂದ್ರು. ನಂದೇನಿಲ್ಲ, ತಿಂಗಳ ಹಾಕಿದಂಗೆ ಬಿದ್ದು ಬಿಡುತ್ತೆ ನಂದು. ಗೃಹಲಕ್ಷ್ಮಿ ದುಡ್ಡು ನಾನೇನು ತಿಂಗಳ ಬಿಡಿಸ್ಕೊಂಡೆ, ನಿಂಗೆ ಗೊತ್ತಿ ನೋಡಮ್ಮ. ಅಲ್ಲ, ನಮ್ಗೆ ಯಾಕೆ ಬಂದಿಲ್ವಿ ಮಂಜಕ್ಕಯ್ಯ? ಜಯಕ್ಕಯ್ಯಗಂತದ್ದು ಬಂದೈತಂತೆ ಗೃಹಲಕ್ಷ್ಮಿ ದುಡ್ಡು, ನಮಗೆ ಬಂದಿಲ್ಲ. ನೆನ್ನೆ ಸಾಲ ಹೊಸ್ಮಕ್ಕೆ ಯಾಕೆ ಕರ್ಕೊಂಡೋಗಿಲ್ಲ ಬ್ಯಾಂಕ್ನಾಗೆ. ನಮ್ಮ ಹುಡುಗಿ ಮಾಸ್ ಕಾರ್ಡ್ ಇಕ್ಕಿ ಯಾತ ಲೋನ್ ತಮ್ಮನಂತ ಹೋಗಿದ್ದೆ. ಅವಾಗ ಹೆಂಗೆ ಚೆಕ್ ಮಾಡಿಸ್ದೆ, ಬಂದೈತಿ ಅಂದರು. ಚೆಕ್ ಮಾಡಿಸ್ಕೊಂಡೆ ಬಂದಲ್ಲ, ಗನ್ವಾ ಬಂದೈತೆ ನಂದು 2,000 ರೂಪಾಯಿ. ಬಂದುಬಿಡುತ್ತೆ, ನಂದೇನಿಲ್ಲ. ಯಾತನ ಆಗಲಿ ನನ್ನ ದುಡ್ಡು, ನಂದೇನು ಪ್ರಾಬ್ಲಮ್ ಇಲ್ಲ, ನಂದೆಲ್ಲ ಸರಿಯಾಗೈತಲ್ಲ, ಅದಕ್ಕೆ ಬಂದುಬಿಡುತ್ತೆ. ನಿಮ್ದು ಏನಾನ ಒಂದು ಹೆಚ್ಚು ಕಮ್ಮಿ ಇದ್ರೆ ಬರೋಲ್ಲ. ಎಲ್ಲರೂ ಹಂಗೆ ಅಂತಾರೆ. ನಂದೇ ಬಂದೈತಮ್ಮ, ನೋಡಿ ನಂದೇನು ಅದೃಷ್ಟ ಇರ್ಬೋದಲ್ಲಿ. ನೋಡಮ್ಮ, ನಿಂದೇನು ಅದೃಷ್ಟ. ಲಕ್ಷ್ಮಕ್ಕಯ್ಯ ನಿಂದು ಬಂದೈತಿ? ಯಾತೆ ನಂದು ಬಂದಿರೋದು? ಯಾತ ಲಕ್ಷ್ಮಕ್ಕಯ್ಯ ನಿಂದು ಬಂದೈತಿ ಅಂದ್ರೆ ನಾನು ಏನಂತ ತಿಳ್ಕೊಂಬನ? ಯಾತು ಇಂಥದ್ದು ಬಂದೈತಿ ಅಂತ ಕೇಳು. ನಿಂದು ಬಂದೈತಿ ಅಂದ್ರೆ ಯಾಕೆ ಬಂದೈತಿ ತಾಯಿ ನಂದು? ಗೃಹಲಕ್ಷ್ಮಿ ದುಡ್ಡು. ನಾ ಹೇಳು ಶಾಂತಮ್ಮ, ಗೃಹಲಕ್ಷ್ಮಿ ದುಡ್ಡು ಬಂದೈತೆ ಎಂಬುದ ಲಕ್ಷ್ಮಕ್ಕಯ್ಯ ನಿಂದು ಬಂದೈತಿ ಅಂತಾಳಿ. ನೋಡಮ್ಮ, ನಮ್ದು ಯಾಕೆ ಇನ್ನು ದುಡ್ಡು ಬಂದೈತಂತೆ ಲಕ್ಷ್ಮಕ್ಕಯ್ಯ. ನಮ್ದು ಯಾಕೆ ಬಂದೇ ಇಲ್ಲ? ನಿಂದು ಬಂದಿಲ್ವೇ ನಂಗಾರಿ? ನಂದು ಬಂದಿಲ್ಲ ಕಣೆ ಶಾಂತಮ್ಮ. ಅಲ್ಲೇ ನಂದು 2 ತಿಂಗಳಾತವು. ನಾನು ಚೆಕ್ ಮಾಡಿಸ್ತೀನಿ, ಇನ್ನೂ ಬಿದ್ದಿಲ್ಲ ಅಂತಾರೆ. ನೋಡಮ್ಮ, ನಮ್ದು ಯಾಕೆ ಇಂದು ತಿಂಗಳ ಬರುತ್ತಂತೆ. ನೋಡಮ್ಮ, ಸಿದ್ದರಾಮಜ್ಜ ನಮ್ದು ಯಾಕೆ ಮಾತ್ರ ಹಾಕದ, ನಮಗೆ ಮಾತ್ರ ಹಾಕೋದೇ ಇಲ್ಲ. ನೋಡಮ್ಮ, ಏನು ಎಲ್ಲಾದ್ರಾಗೂ ಅದೃಷ್ಟನೇ ತಾಯಿ ನಮ್ದು ಯಾಕೆ ಇಂದು. ನಮ್ಮಪ್ಪ ಇದ್ದಂಗೆ ಕಣೆ, ನಮ್ಮಪ್ಪಯ್ಯ. ಇವತ್ತು ಒಳ್ಳೆ ಕೆಲಸ ಮಾಡೈತೆ ನಮ್ಮಪ್ಪ ಎಲ್ಲರಿಗೂ. ಇವತ್ತು ಮಗಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ನಮ್ಮಪ್ಪ ಇದ್ದಂಗೆ. ಅತ್ತೆ ಮತ್ತು ನನಗೆ ಹೆಂಗೆ ಹಾಕೈತೆ ನೋಡು ಎಲ್ಲ ದುಡ್ಡೆಲ್ಲನ. ಎಷ್ಟು ನನಗೆ ತಿಂಗಳ ಮಿಸ್ ಆಗಿಲ್ಲ ಗೊತ್ತೇ, ಹಂಗೆ ಬಂದೈತೆ ದುಡ್ಡು. ಯಾರ ತಾಯಿ ನಿಮ್ಮಪ್ಪಯ್ಯ? ಯಾರ ನಿಮ್ಮ ಅಪ್ಪಯ್ಯ ಅಂತ ಜಯಮ್ಮ? ಸಿದ್ದರಾಮಜ್ಜ ನಮ್ಮ ಜಯಕೈರ ಅಪ್ಪಯ್ಯ ಅಂತ. ಅದಕ್ಕೆ ತಿಂಗಳ ಅವಳಿಗೆ ಗೃಹಲಕ್ಷ್ಮಿದು ದುಡ್ಡು ಮಿಸ್ ಆಗಲ್ಲ. ತಿಂಗಳ ಬರುತ್ತಂತೆ. ಅದಕ್ಕೆ ನೋಡಮ್ಮ, ಮಗಳಿಗೆ ಮಾತ್ರ ಆಗ್ತಾನೆ ಸಿದ್ದರಾಮಜ್ಜ, ನಮಗೆಲ್ಲ ಆಕೆ ಇಲ್ಲ, ಸಸ್ಯರಿಗೆಲ್ಲನ ಅಂತ ನಾನು ನಮ್ಮ ಜಯಕ್ಕೈಗೆ ಹಾಕಿರೋದ ಮಗಳಲ್ಲ. ಅದಕ್ಕೇನೆ ನೋಡಮ್ಮ, ತಿಂಗಳ ಬರುತ್ತಂತೆ. ನೋಡಮ್ಮ, ಊರಾಗ ಯಾರು ಕೇಳಿದ್ರೆ ನನಗೂ ಬಿದ್ದಿಲ್ಲ ಅಂತಾರೆ. ನೋಡಮ್ಮ ತಾಯಿ, ನಮ್ಮ ಜಯ್ಯ ಮುಂದೆ ಏನು ಅದೃಷ್ಟ. NS ಬ್ಯಾಂಕ್ನಾಗ ಹೋಗಿರ್ಲಿಲ್ವೇನಿಲ್ಲ ಲಕ್ಷ್ಮಕ್ಕ? ನನ್ನ ಮಗಳದು ಮಾಸ್ ಕಾರ್ಡ್ ಇಕ್ಕಿ ದುಡ್ಡು ತಗೊಂಬರೋಣ ಅಂತ ಹೋಗಿದ್ವಲ್ಲ, ಏನಂದ್ರಿ ಅವರು? ಅವ ಚೆಕ್ ಮಾಡಿಸ್ತೆ, ನಾನು ಬಿದ್ದೈತಿ ಅಂತ ಹೇಳಿರು. ಇನ್ಯಾಕೆ ಬಿಡಿಸ್ಕ್ಯಾಮನ ಅದ್ರಾಗೆ ಇರಲಿ ಅಂತೇಳಿ ಹಂಗೆ ಬಿಟ್ಟೈದ್ನಿ. ಎಲ್ಲ ಗೃಹಲಕ್ಷ್ಮಿ ದುಡ್ಡು ಬಂದಿರೋದೆಲ್ಲ ಅಕೌಂಟ್ನಾಗ ಹಂಗೇನೆ ಎಲ್ಲ ಸ್ಟಾಕ್ ಇಕ್ಕೈದ್ನಿ. ನನ್ನ ಗೃಹಲಕ್ಷ್ಮಿ ದುಡ್ಡು ಬಂದಾಗಿಂದನು ನಾನು ನಮ್ಮ ಸಿದ್ದರಾಮಪ್ಪಯ್ಯನ ನಮ್ಮ ಅಪ್ಪ ಅನ್ಕೊಂಡಿದ್ನಿ. ನಮ್ಮ ಅಪ್ಪ ಇದ್ದಂಗೆ ಗೊತ್ತಿ. ನಮ್ಮ ಅಪ್ಪ ಇದ್ದಂಗೆ ಯಾವಾಗಲೂ ನನಗೆ ಹೆಂಗೆ ದುಡ್ಡು ಬರುತ್ತಲ್ಲ, ಅದಕ್ಕೆ ನಮ್ಮ ಅಪ್ಪ ಇದ್ದಂಗೆ ಅಂತ ನಾನು ಖಾಲಿ ಕೈ ಮುಗಿತೀನಿ. ನಮ್ಮ ಅಪ್ಪಾಜಿ ಅವರು, ನಮ್ಮ ಅಪ್ಪಾಜಿ ಸಿದ್ದರಾಮಪ್ಪಾಜಿ, ನಮ್ಮ ಅಪ್ಪಾಜಿ. ನಾವು ನಮ್ಮ ದುಡ್ಡು ಬಂದಾಗಿಂದನೂ ಗೃಹಲಕ್ಷ್ಮಿ ದುಡ್ಡು ತಗೊಂಡಾಗಿಂದ ನಾವು ನೆನೆಸ್ಕೊಂತೀವಮ್ಮ. ಇದೊಂದು 2 ತಿಂಗಳು ಹಾಕ್ಬಿಟ್ರೆ ನಾವು ಇನ್ನೂ ನೆನೆಸ್ಕೊಂತೀವಿ. ಬೋಲ್ ಒಳ್ಳೆ ಕೆಲಸ ಆಯ್ತು. 2,000 ರೂಪಾಯಿ ಬರೋದ್ರಿಂದ ನಾನು ಹೆಂಗಸ್ರಿಗೆ ಒಳ್ಳೆ ಅನುಕೂಲ ಆತಾನೆ ಲೇಕಯ್ಯ. ಮತ್ತೆ ನಮ್ಮ ಅಪ್ಪಾಜಿಯವರು ಒಳ್ಳೆ ಕೆಲಸ ಮಾಡ್ಯವ್ರೆ ಕಣೆ ರಶ್ಮಕ್ಕ. ಎಲ್ಲ ಹೆಂಗಸ್ರಿಗೂ 2,000 ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಹೇಳು. ತಿಂಗಳ ಬರುತ್ತೆ ಅಂದ್ರೆ ನಮ್ಮ ಅಪ್ಪಾಜಿಯವರು 2,000 ರೂಪಾಯಿ ಹಾಕ್ತಾರೆ ಅಂದರೆ ಇವತ್ತು ನನಗೇನಿಲ್ಲ, ತಿಂಗಳ ಬಂದುಬಿಡುತ್ತೆ ಬಿಡು. ರಶ್ಮಕ್ಕ, ಅದೇನಂದ್ರೆ ಮಾಸ್ ಕಡಿಕ್ಕಿ ದುಡ್ಡು ತಗೊಂಬ್ರನಂತ ಹೋಗಿದ್ದಲ್ಲ, ಏನಂದ್ರೆ ಹೇಳವರು?
ಕೊಡ್ತಾರಂತ ತಡಿ. ಇನ್ನೊಂದು 2 ದಿನ ಲೇಟ್ ಅಂತ್ಯಾವು ಲೋನ್ ಆಗೋದು. ಒಂದು 2 ದಿನ ಲೇಟ್ ಆಗುತ್ತೆ ಬಿಡು. ನಿನ್ಗೆ ನೀನು ಗೃಹಲಕ್ಷ್ಮಿ ದುಡ್ಡು ತಿಂಗಳ ಬರೋದು ದುಡ್ಡಿನೇ ನಿನಗೆ ಸಮಸ್ಯೆ ಇಲ್ಲ ಬಿಡು. ನಿಮ್ಮ ಅಪ್ಪಾಜಿ ಅವ್ರು ತಿಂಗಳ ಆಗ್ತಾರೆ ನಿನಗೆ. ನೋಡಮ್ಮ ಅಲ್ಲ ಯಾರು ಬರೋಣ ಅಂತಾರೆ ಹೆಂಗ ದೇಹಕ್ಕಂಗೆ ಮಾತ್ರ ತಿಂಗಳ ಬರುತ್ತೆ ಎಲ್ಲದ್ರಾಗೂ ಏನು ಅದೃಷ್ಟ. ನಂದು ಇದೇ ಅಂತಲ್ಲ ಗೌರಮ್ಮ, ಗೃಹಲಕ್ಷ್ಮಿ ದುಡ್ಡು ಆಗ್ಲೇಳು, ನಂದಿನ್ನು ಬೇರೆ ಯಾವನ ದುಡ್ಡು ಬರೋವಾಗ್ಲೇಳು, ಪಾಣಿಗೆ ದುಡ್ಡು ಬರೋವಾಗ್ಲೇಳು, ಎಲ್ಲ ಬಂದ್ಬಿಡ್ತಾವೆ ನನಗೆ ಯಾವನ ಆಗ್ಲೇಳು ದುಡ್ಡು. ಏನಿಲ್ಲ ತಿಂಗಳ ನನಗೆ ಮಿಸ್ ಆಗಲ್ಲ ಯಾವುದ್ರಾಗೂ. ಅಡಿಕೆ ಗಿಡದವು ತೆಂಗಿನ ಗಿಡದವು ಅಂತ ಹೇಳಿ ನಮ್ಮ ಹೊಲ್ದಾಗ ಅಡಿಕೆ ಗಿಡ ತೆಂಗಿನ ಗಿಡ ಏನು ಇಕ್ಕಿಲ್ಲ. ಹಂಗಂದ್ರೆ ನಾವೆಲ್ಲ ಅಡಿಕೆ ಗಿಡದವು ತೆಂಗಿನ ಗಿಡದವು ಅಂತ ಎಲ್ಲ ನಮ್ಗೆ ಮಾಡ್ತೇವನಿ. ಎಲ್ಲ ಬಂದ್ಬಿಡ್ತಾವೆ ಅಡಿಕೆ ಗಿಡದವು ತೆಂಗಿನ ಗಿಡದವು, ಅಕ್ಕಿ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಎಲ್ಲ ಬಂದು ನನ್ನ ಅಕೌಂಟ್ನಾಗ ಬೀಳ್ತಾ ಇರ್ತಾವೆ ಕಣೆ. ನೋಡಮ್ಮ ಎಲ್ಲ ದುಡ್ಡು ಎಲ್ಲ ಕಡೆಯಿಂದನೂ ಕೊಡ್ತಾವೆ. ನಮಗೆ ಬರೋದೇ ಇಲ್ಲ ಹೋಗತ್ತ. ನಾನಂತೂ ಯೋಸ್ಪಟ್ಟು ಚೆಕ್ ಮಾಡಿಸಿದ್ನ ಕಣೆ ಎಲ್ಲಸ್ಮಕ್ಕ, ನಾನು ಬಂದೇ ಇಲ್ಲ ಯಾಕ ನನ್ನ ದುಡ್ಡು. ನಾವು ಚೆಕ್ ಮಾಡಿಸಿದೀವಮ್ಮ ಯಾಕೆ ಬಂದಿಲ್ಲ. ಬರೋಂತಾರೆ ಬಂದೇವಂತೆ ಮೆಲ್ಲಕ್ಕೆ ಬರ್ತವೆ. ಹಂಗ ನಮ್ದು ಕೈ ಫಾಸ್ಟ್ ಬಂದೈತೆ ಆಮೇಲೆ ನಮಗೆ ಬರ್ತಾವೆ. ನಮ್ಮ ಅಪ್ಪಾಜಿಯವರು ಎಷ್ಟು ಅನುಕೂಲ ಮಾಡ್ಯಾರಲ್ವೇ ನಿಲ್ಲಸ್ಮಕ್ಕ. ಬಸ್ ನೋಡು ಎಲ್ಲಿಗಾನ ಹೋದ್ರೆ ಹೆಣ್ಮಕ್ಳಿಗೆ ಎಷ್ಟೊಂದು ದುಡ್ಡು ಆಗೋದು ಹೇಳು. ಇಲ್ಲಿಗೆ ಹೋದ್ರೆ ಎಷ್ಟೊಂದು ಬಸ್ ಚಾರ್ಜ್ ಆಗೋದು ನೋಡಿ. ನಾವೆಲ್ಲ ಟೂರ್ ಹೋದಾಗ ಎಷ್ಟೊಂದು ಬಸ್ ಚಾರ್ಜ್ ಬೇಕಾಗಿತ್ತು. ಹೆಂಗಾಯ್ತಾ ನಮ್ಮ ಅಪ್ಪಾಜಿಯವರು ಬಸ್ ಫ್ರೀ ಮಾಡಿರೋಕ್ಕೆ ಎಷ್ಟೋ ಅನುಕೂಲ ಕಣಿ. ನಮ್ಮ ಅಪ್ಪಾಜಿಯವರು ಎಲ್ಲ ಅನುಕೂಲ ಒಳ್ಳೇದು ಮಾಡ್ಯವ್ರಿ. ನೋಡು ನನ್ನ ದುಡ್ಡು ಬಂದೈತಿ ಬರ್ತಾವೆ ಎಲ್ಲರಿಗೂ ಮೆಲ್ಲಕ್ಕೆ ಬರ್ತಾವೆ. ಯಾರಿಗೂ ಅನ್ಯಾಯ ಮಾಡಲ್ಲ ನಮ್ಮ ಅಪ್ಪಾಜಿ. ಎಲ್ಲರಿಗೂ ಬಂದೇ ಬರ್ತಾವೆ ಬಿಡು. ನಾನೇನು ಹಂಗೆಪ್ಪ ನಮ್ಮ ಅಪ್ಪಾಜಿ ಇದ್ದಂಗೆ ಅನ್ಕೊಂಡಿದ್ದೀನಿ, ನಮ್ಮ ಅಪ್ಪಾಜಿ ಥರ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಅವ್ರ ದುಡ್ಡು ತಿಂದ ಮೇಲೆ ನಮ್ಮ ಅಪ್ಪಾಜಿ ಥರ ಅನ್ಕೋಬೇಕು. ನಮ್ಮ ಅಪ್ಪಾಜಿಯವರು ಹೆಂಗ ಒಳ್ಳೇದು ಮಾಡಿದ್ರಪ್ಪ ಅಂತ ಅನ್ಕೋಬೇಕು ಕಣೆ, ನೆನೆಸ್ಕೋಬೇಕು. ಅವರಿಂದ ಒಳ್ಳೇದಾಗೈತೆ ಅಂದರೆ ನೆನೆಸ್ಕೋಬೇಕು ಕಣಿಲ್ಲ ಸ್ಮಕ. ನೆನೆಸ್ಕೆ ಅಂತೀವಮ್ಮ ನಾವು ಕೊಲಿವಾಗಿತ್ತಾಗೆಲ್ಲ ಹೆಂಗ 2,000 ರೂಪಾಯಿ ಬರೋದು ಕತ್ತ ನೆಮ್ಮದಿ ಜೀವನ ಮಾಡ್ತೀವಿ ಅಂತ. ಮತ್ತೆ ನೆನೆಸ್ಕೊಂತ ಇರಬೇಕು ನೀವೆಲ್ಲನ. ಎಲ್ಲದ್ರಾಗೂ ನೆನೆಸ್ಕೊಂತ ಇರಬೇಕು ನೀವು. ಮತ್ತೆ ಅದರಿಂದ ನಮಗೆ ಒಳ್ಳೇದಾಗೈತೆ ಅಂದ್ರೆ ನೆನೆಸ್ಕೋಬೇಕು ಏನಾಗಲಿ. ಹಂಗ ಬಂದೈತಲ್ಲ ನಾವು ತಗೊಂಡಿದ್ದೀವಲ್ಲ 2,000 ರೂಪಾಯಿನ. ನಾನು ಯಾಕೆ ಪ್ಯಾನ್ ತಗೊಂಬಂದಿದ್ನಿ ಮನೆಗೆ. ಕುಕ್ಕರ್ ಇರಲಿಲ್ಲ, ಕುಕ್ಕರ್ ತಗೊಂಡೆ. ಮಿಕ್ಸ್ನಿ ಅದು ಯಾಕೆ ನಮ್ಮ ಮನೆಯಾಗೆ ಬರ್ರಂಬೋದು, ಅದು ಯಾಕೆ ಮಿಕ್ಸ್ನಿ ಸೇನಕ್ಕಿರಲಿಲ್ಲ, ಅದು ಕೆಟ್ಟಿತ್ತು, ಅದನ್ನು ಬೇರೆ ತಗೊಂಬಂದೆ. ಎಲ್ಲ ನಾನು ಸಾಮಾನು ಮಾಡ್ಕೊಂಡಿದ್ದೀನಿ ಗೃಹಲಕ್ಷ್ಮಿ ದುಡ್ಡಿಂದ. ಮತ್ತು ಎಲ್ಲಾನ ಗಾಳಿ ಪೆನ್ ತಗೊಂಬದು, ತಿರ್ಗಾ ಎಲ್ಲನ ಇದೆಂಥದ್ದು TV ತಗೊಂಬದು, ಕ್ರೀಡಕ್ಕೆ ತಗೊಂಬದು ಎಲ್ಲ ಚೆನ್ನಾಗಿ ತಾಂಡವ್ರಿ. ಎಲ್ಲನ ಗೃಹಲಕ್ಷ್ಮಿ ದುಡ್ಡನ್ನ ಎಲ್ಲ ಹೆಂಗಸ್ರನ್ನ ತಾಂಡವ್ರ ಕಣಿ ಮಂಜಕ್ಕ, ನೀನಂತಲ್ಲ ಎಲ್ಲರೂ ತಗೊಂಡವ್ರಿ. ನಾನು ಅಷ್ಟೇ ನಮ್ಮ ಮನೆಯಾಗೆ ಯಾತೆತ್ತ ನಾನು ಎಲ್ಲ ಸಾಮಾನು ಮಾಡ್ಕೊಂಡೀನಿ. ಗೃಹಲಕ್ಷ್ಮಿ ದುಡ್ಡು ಬಂದಂಗೆ ನಾನು ಯಾತೆತ್ತ ಸಾಮಾನು ತಗೊಂಡೀನಿ. ನಮ್ಮ ಮನೆಗೆ ಸೇರಿರಲಿಲ್ಲ ಕಣಿ. ಎಲ್ಲ ಹೊಡೆದಿದ್ವು. ನಾನು 2 ಚೇರ್ ತಗೊಂಡ, 1-2 ಕುಕ್ಕರ್ ತಗೊಂಡೆ, ಎಲ್ಲ ತಗೊಂಡಿನಿ ನಾನು ಹಿಂಗೇನಿ. ನೀನು ಯಾಕೆ ತಗೊಂಡಿದ್ದಿಲ್ಲ ಸ್ಮಕ ಗೃಹಲಕ್ಷ್ಮಿ ದುಡ್ಡನಾಗೆ? ನಾನು ಕಾಲ್ಸೇನ ತಗೊಂಬಂದಿದ್ದೆ ಕಣೆ. ಯಾಕೆ ಅವತ್ತು ತೋರಿಸ್ಲಿಲ್ವಿ ಕಾಲ್ಸೇನ ತಗೊಂಬಂದಿನಿ ಅಂತ? ಕಾಲ್ಸೇನ ತಗೊಂಡಿನ ತಿರ್ಗಾನ ನಾನೊಂದು ಬಿಡ್ತಾರ ಅನ್ಕಂಡು ನಾನೊಂದು ಮೊಬೈಲ್ ತಗೊಂಡು ನಮ್ಮ ಹುಡುಗರಿಗೆ ಒಂದು ಮೈಬೇಲಿ ಇರಬೇಕು ಅಂತ ಹೇಳಿ ಒಂದು ಮೊಬೈಲ್ ತಗೊಂಡಿನಿ. ನಮ್ಮ ಹುಡುಗರಿಗೆ ಅದು ಯಾತ ಎಲ್ಲನ ಒಕ್ಕಮಕ್ಕೆ ಬರ್ಕಮಕ್ಕೆಲ್ಲ ಅದಕ್ಕೆ ಹಾಕ್ತಾರಂತೆ. ಅಲ್ಲ ಅದು ಯಾತ ಗ್ರೂಪ್ ಅಂತ ಮಾಡ್ತಾರಂತೆ. ಅದಕ್ಕೆ ದೊಡ್ಡ ಫೋನ್ ಇರಲಿಲ್ಲ ಮನೆಯ ಒಂದು ಫೋನ್ ತಗೊಂಡು ಫೋನ್ ತಗೊಂಡು ಒಂದು ಜೊತೆ ಕಾಲ್ಸೇನ ತಗೊಂಡು. ನೀವ್ಯಾಕೆ ತಗೊಂಡ್ರಿ ನಿಂಗಮ್ಮನರೇ? ನಾನು ಯಾಕೆ ತಗೊಂಡಿಲ್ಲ ಕಣೆ ಅಮ್ಮನಿ. ನಾನು ಎಲ್ಲಾನ ಹಂಗೆ ಕೆಣಿಂಗ ಅಂತಂತ ಮದು ಹಂಗೆ ಇಕ್ಕೆ ನೀನು ಬರೀ ಮಡ್ಸ್ ಬಿಡ್ಜಿಲ್ಲ ಹಂಗೆ ಇಕ್ಕೆ ಮಾಡೀನಿ. ನೋಡೆಲ್ಲ ನಾವು ಯಾತ ತಗೊಂಡಿದ್ದೀವಿ, ನೀನು ಯಾತು ತಗೊಂಡಿಲ್ಲ ಅಂತೀಯಲ್ಲ. ಸುಮ್ಮನೆ ಹಂಗೆ ಇಕ್ಕೆ ಬೇಡ, ಒಟ್ಕಾನ ತಿನ್ನು, ಹಣ್ಣು ಹಂಪಲು ಅದು ತಿನ್ಕೊಂಡು ಇರು. ಸುಮ್ಮನೆ ಬುಡ್ಜಿಲ್ದಾಕ ಮಡ್ಸ್ ಇಕ್ಕೆ ಬೇಡ. 2,000 ರೂಪಾಯಿ ಬರೋದನ್ನ ನಾನು ತಿನ್ನು ಒಟ್ಟಿಗೆ. ತಿನ್ಕೊಂಡು ಸೇನಕ್ಕಿರು. ಯಾತನ ತಿಂಬೋದು ಉಂಬೋದು ಮಾಡು. ಒಳ್ಳೊಳ್ಳೆ ಸೀರೆಗಳು ತಕ್ಕ ಎಲ್ಲ ಸೇನಕ್ಕಿರೋದು ಕಲಿ. ಅದನ್ನೇನು ಹಂಗೆ ಕುಡಿಕೆ ಬೇಡ ನೀನು. ಗೃಹಲಕ್ಷ್ಮಿ ದುಡ್ಡು ಬಂದಿರೋಕ್ಕೆ ನಮ್ಮ ಹೆಂಗಸ್ರೆಲ್ಲನ ಏನೇನೋ ತಗೊಂಡವ್ರಿ. ನಮ್ಮ ಅಪ್ಪಾಜಿಯವರು ಒಳ್ಳೆ ಕೆಲಸ ಮಾಡಿವ್ರಿ. ಯಾಕಂದ್ರೆ 2,000 ರೂಪಾಯಿ ಬರೋದ್ರಿಂದ ಎಲ್ಲ ಹೆಂಗಸ್ರು ನಮ್ಮ ಅಪ್ಪಾಜಿಯವರು ಇದ್ದಂಗೆ ಅಂತ ಹೇಳಿ ನಮ್ಮ ಸಿಂದ್ರಮ್ಮಜ್ಜನ ಎಲ್ಲರೂ ನಮ್ಮ ಅಪ್ಪಾಜಿಯವರು ಇದ್ದಂಗೆ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಗೃಹಲಕ್ಷ್ಮಿ ದುಡ್ಡು ಬಂದೈತಲ್ಲ ಅದಕ್ಕೆ. ನಂದು ಬಂದೈತೆ, ನಂದು ತಿಂಗಳ ಬರುತ್ತೆ. ನಾನು ಅದಕ್ಕೇನೆ ನಮ್ಮ ಅಪ್ಪಾಜಿಯವರು ಇದ್ದಂಗೆ ಅವರು ಅಂತ ನಾನು ನೆನೆಸ್ಕೊಂತೀನಿ. ನೋಡ್ತಾ ಇರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.